यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಬಿಜಾಪುರ ಗವರ್ನಮೆಂಟ್ ಮೆಡಿಕಲ್ ಕಾಲೇಜ್ ಬೇಕೇ ಬೇಕು. ಬಿಜಾಪುರದಲ್ಲಿ ಗವರ್ನಮೆಂಟ್ ಮೆಡಿಕಲ್ ಕಾಲೇಜ್ ಬೇಕೇ ಬೇಕು. ಬೇಡ ಬೇಡ ಪಿಪಿಪಿ ಮಾಡೆಲ್ ಬೇಡ. ಪಿಪಿಪಿ ಮಾಡೆಲ್ ಬೇಡವೇ ಬೇಡ. ಆರೋಗ್ಯದಲ್ಲಿ ಹಸ್ತಕ್ಷೇಪ ಬೇಡವೇ ಬೇಡ. ಆರೋಗ್ಯ ಕ್ಷೇತ್ರದಲ್ಲಿ ಹಸ್ತಕ್ಷೇಪ ಬೇಡವೇ ಬೇಡ. ಬೇಕೇ ಬೇಕು. ಬಿಜಾಪುರಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕೇ ಬೇಕು. ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕೇ ಬೇಕು. ಪಿಪಿಪಿ ಮಾಡೆಲ್ ಬೇಡವೇ ಬೇಡ. ಪಿಪಿಪಿ ಮಾಡೆಲ್ ಬೇಡವೇ ಬೇಡ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಕಾಂಗ್ರೆಸ್ ಶಾಸಕರಿಗೆ ಧಿಕ್ಕಾರ. ಕಾಂಗ್ರೆಸ್ ಸಚಿವರಿಗೆ ಧಿಕ್ಕಾರ. ಕಾಂಗ್ರೆಸ್ ಸಚಿವರಿಗೆ ಧಿಕ್ಕಾರ. ಬೋಲೋ ಭಾರತ್ ಮಾತಾ ಕಿ ಜೈ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ವಿಜಯಪುರದಲ್ಲಿ ಪಿಪಿಪಿ ಮಾಡೆಲ್ ಮುಖಾಂತರ ಏನು ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಏನು ಸರ್ಕಾರ ವತಿಯಿಂದ ಏನು ಆದೇಶ ಆಗಿದೆ, ಆಮ್ ಆದ್ಮಿ ಪಾರ್ಟಿ ಬಿಜಾಪುರ ಘಟಕ ಇದನ್ನು ತೀವ್ರವಾಗಿ ವಿರೋಧ ಮಾಡುತ್ತೆ. ಯಾಕಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಹಲವು ವರ್ಷಗಳಿಂದ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕು ಅಂತ ಎಲ್ಲಾ ಜನರ ಬೇಡಿಕೆ ಇದೆ. ಇದು ಆಮ್ ಆದ್ಮಿ ಪಕ್ಷದ ವತಿಯಿಂದ ಅಷ್ಟೇ ಅಲ್ಲ, ನಾವು ಇಡೀ ಜಿಲ್ಲೆಯ ಜನರ ವತಿಯಿಂದ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೋತಾ ಇದ್ದೀವಿ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರಿಗೆ ನಾವು ಮನವಿ ಮಾಡ್ಕೋತಾ ಇದ್ದೀವಿ, ದಯವಿಟ್ಟು ಬಿಜಾಪುರ ಜಿಲ್ಲೆಗೆ ಈ ಪಿಪಿಪಿ ಮಾಡೆಲ್ ಅನ್ನು ದಯವಿಟ್ಟು ತರಕ್ ಹೋಗಬೇಡಿ. ನಮಗೆ ಬೇಕಾಗಿರೋದು ಸರ್ಕಾರಿ ವೈದ್ಯಕೀಯ ಕಾಲೇಜು, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್. ತಮಗೆ ಕೇಳಿಸ್ತಾ ಇರಬಹುದು, ನಾನು ಹೇಳ್ತಾ ಇರೋದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್. ನಮಗೆ ಪಿಪಿಪಿ ಮಾಡೆಲ್ ಅಲ್ಲಿ ನಮಗೆ ಮೆಡಿಕಲ್ ಕಾಲೇಜ್ ಬೇಕಾಗಿಲ್ಲ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಬೇಡವೇ ಬೇಡ. ಅಲ್ಲ ರೀ ಸಿದ್ದರಾಮಯ್ಯ ಅವರೇ, ನಿಮಗೆ ಕೇಳ್ತೇನೆ ನಾನು, ಪಿಪಿಪಿ ಮಾಡೆಲ್ ನೀವು ಎಜುಕೇಶನ್ ಮತ್ತೆ ನೀವು ಹೆಲ್ತ್ ನಲ್ಲಿ ತರ್ತಾ ಇದ್ದೀರಾ. ಪಿಪಿಪಿ ಮಾಡೆಲ್ ಹೆಚ್ಚಾಗಿ ಯೂಸ್ ಮಾಡೋದು ಎಲ್ಲಿ? ಇನ್ಫ್ರಾಸ್ಟ್ರಕ್ಚರ್ಸ್ ಅಲ್ಲಿ ನೀವು ಮಾಡ್ಕೊಳ್ಳಿ. ಪಿಪಿಪಿ ಮಾಡಲು ನೀವು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತರೋ ಜಾಗದಲ್ಲಿ ನೀವು ಒಂದು ಪಿಪಿಪಿ ಮಾಡೆಲ್ ತರ್ತಾ ಇದ್ದೀರಾ. ಯಾಕೆ ಬಿಜಾಪುರ ಜಿಲ್ಲೆಗೆ ಯಾಕೆ ನೀವು ಮಲ್ತಾಯಿ ಧೋರಣೆ ತೋರಿಸ್ತಾ ಇದ್ದೀರಾ? ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂತ 22 ಜಿಲ್ಲೆಗಳಿಗೆ ನೀವು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಿದಾವೆ. ತಾವು 2024ರಲ್ಲಿ ಒಂದು ಆದೇಶ ಹೊರಡಿಸಿದ್ದೀರಾ 11 ಜಿಲ್ಲೆಗಳಲ್ಲಿ ಪಿಪಿಪಿ ಮಾಡೆಲ್ ಅಂತ ಹೇಳಿ. ಯಾಕೆ ನೀವು ಮಲ್ತಾಯಿ ಧೋರಣೆ ಬಿಜಾಪುರ ಜಿಲ್ಲೆಗೆ ತೋರಿಸ್ತಾ ಇದ್ದೀರಾ? ಮತ್ತೆ ಬಿಜಾಪುರ ಜಿಲ್ಲೆಯಲ್ಲಿ ಆರಿಸಿ ಬಂದಂತ 8 ಮತಕ್ಷೇತ್ರ ಶಾಸಕರು ಏನ್ ಮಾಡ್ತಾ ಇದ್ದಾರೆ? ಅದರಲ್ಲಿ 6 ಜನ ಶಾಸಕರು ಕಾಂಗ್ರೆಸ್ ಶಾಸಕರಿದ್ದಾರೆ. ಅದರಲ್ಲಿ ಬಿಜಾಪುರ ಜಿಲ್ಲೆಗೆ 2 ಸಚಿವರಿದ್ದಾರೆ. MB ಪಾಟೀಲ್ ಸಾಹೇಬ್ರಿದ್ದಾರೆ, ಶಿವಾನಂದ ಪಾಟೀಲ್ ಸಾಹೇಬ್ರಿದ್ದಾರೆ. ಆದ್ರೂ ಸಹಿತ ನಮ್ಮ ಜಿಲ್ಲೆಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಸಿಗ್ತಾ ಇಲ್ಲ. ಯಾಕೆ? ಇದರ ಯಾರ್ದು ಕೈವಾಡಿದೆ? ಇಲ್ಲಿ ಆಲ್ರೆಡಿ BID ಮೆಡಿಕಲ್ ಕಾಲೇಜ್ ಪ್ರೈವೇಟ್ ಇದೆ, ಆಲಮೀನ್ ಮೆಡಿಕಲ್ ಕಾಲೇಜ್ ಇದೆ, ಪ್ರೈವೇಟ್ ಇದಾವೆ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಯಾಕೆ ತರ್ತಾ ಇಲ್ಲ? ಇಲ್ಲಿ ಯಾರ್ದಾದ್ರು ನಿಮ್ದು ಕೈವಾಡಿದೆನಾ? MB ಪಾಟೀಲ್ ಸಾಹೇಬ್ರ ನಾನು ನೇರವಾಗಿ ಕೇಳ್ತಾ ಇದ್ದೀನಿ, ತಾವೇನಾದ್ರೂ ಇಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬರಬಾರ್ದು ಅಂತ ಹೇಳಿ ತಮ್ಮ ವತಿಯಿಂದ ಏನಾದ್ರು ಮುಖ್ಯಮಂತ್ರಿ ಅವರಿಗೆ ಏನಾದ್ರು ಪ್ರೆಷರ್ ಹಾಕ್ತಿದ್ದೀರಾ? ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ಕೇಳ್ತೀನಿ ನಾನು, ಅವ್ರು ಮೆಡಿಕಲ್ ಮಿನಿಸ್ಟರ್ ಇದ್ದಾಕರೆ, ಹೆಲ್ತ್ ಮಿನಿಸ್ಟರ್ ಇದ್ದಾಕರ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬರ್ಬೇಕಂತ ಅವಾಗಲೇ ಕೂಗಿತ್ತು. ಅವಾಗ ಅವ್ರು ಇದ್ದಂಗ ಮಾಡಿಲ್ಲ. ಇವಾಗ ಕೂಡ ಅವ್ರು ಸಚಿವರಿದ್ದಾರೆ, MB ಪಾಟೀಲ್ ಸಾಹೇಬ್ರ ಸಚಿವರಿದ್ದಾರೆ. ಆದ್ರೂ ಕೂಡ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬರ್ತಾ ಇಲ್ಲ ಅಂದ್ರೆ ಇಲ್ಲ ಇದರಲ್ಲಿ ಯಾರ್ದೋ ಕೈವಾಡಿದೆ. ಕಾಣದ ಕೈಗಳು ಹಿಂದೆ ಇದಾವೆ. ಇಲ್ಲಿ ನೇರವಾಗಿ ನಮ್ಮ ಸಚಿವರು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು MB ಪಾಟೀಲ್ ಸಾಹೇಬ್ರ ನಾನು ನೇರವಾಗಿ ಕೇಳ್ತೀನಿ, ತಾವು ಇದರಲ್ಲಿ ಮಧ್ಯಸ್ಥಿಕೆ ವಹಿಸಬೇಕು. ಶಿವಾನಂದ ಪಾಟೀಲ್ ಸಾಹೇಬ್ರನ್ನ ಕೇಳ್ತಾ ಇದ್ದೀನಿ, ತಾವು ಇದರಲ್ಲಿ ಮಧ್ಯಸ್ಥಿಕೆ ವಹಿಸಬೇಕು. ವಿಜಯಪುರ ನಗರ ಶಾಸಕರು ಬಸವಗೌಡ ಪಾಟೀಲ್ ಯತ್ನಾಳವರೆಗೂ ನಾನು ಕೇಳ್ತಾ ಇದ್ದೀನಿ, ಎಲ್ಲರೂ ಇದರಲ್ಲಿ ಯಾವುದೇ ಪಕ್ಷ ಬೇಡ,
ಪಕ್ಷಾತೀತವಾಗಿ ಎಲ್ಲ ನಮ್ಮ ಜಿಲ್ಲೆಯ ಶಾಸಕರು, ಸಚಿವರು, ಎಂಪಿಗಳು ದಯವಿಟ್ಟು ಬಿಜಾಪುರ ಜಿಲ್ಲೆಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತಗೊಂಡ್ ಬನ್ನಿ. ಬಡ ಜನರಿಗೆ, ಹಳ್ಳಿಯಲ್ಲಿ ಬಡ ಜನರು, ಬಡ ವಿದ್ಯಾರ್ಥಿಗಳು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಲ್ಲಿ ಕಲಿಯುವಂತ ಒಂದು ಅನುಕೂಲ ಮಾಡಿಕೊಡಿ. ಇಲ್ಲಿ ಯಾವುದೇ ಪಕ್ಷ ಬೇಕಾಗಿಲ್ಲ. ಸಾಮಾನ್ಯ ಪಕ್ಷ ಒಂದು ಬೇಡಿಕೆ. ನಾವು MB ಪಾಟೀಲ್ ಸಾಹೇಬ್ರಿಗೂ ನಾವು ಮನವಿ ಕೊಡ್ತೀವಿ, ಶಿವಣ್ಣ ಪಾಟೀಲ್ ಸಾಹೇಬ್ರಿಗೂ ನಾವು ಮನವಿ ಕೊಡ್ತೀವಿ, ಬೇಕಾದ್ರೆ ಬೆಂಗಳೂರು ಕಾಲೇಜ್ ಮುಖ್ಯಮಂತ್ರಿ ಸಾಹೇಬ್ರಿಗೂ ನಾವು ಮನವಿ ಕೊಡ್ತೀವಿ. ಆ ಒಟ್ಟಿನಲ್ಲಿ ನಮಗೆ ಬೆಂಗಳೂರು, ಬಿಜಾಪುರಲ್ಲಿ ನಮ್ಮ ಜನತೆಗೆ, ನಮ್ಮ ಮುಕ್ತ ಜನತೆಗೆ ನಮಗೆ ಮೆಡಿಕಲ್ ಕಾಲೇಜ್ ಬೇಕು, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್. ದಯವಿಟ್ಟು PPP ಮಾಡಲ್ ಬೇಡ. PPP ಮಾಡಲ್ ನಲ್ಲಿ ಎಷ್ಟೋ ನೋಡಿದೀವಿ ನಾವು. PPP ಮಾಡಲ್ ನಲ್ಲಿ ಏನು ಅನುಕೂಲ ಬಡ ಮಕ್ಕಳಿಗೆ, ಇಲ್ಲಿ ಬಡ ಜನರಿಗೆ ಆಗ್ತಾ ಇಲ್ಲ. ಸೊ ಅದಕ್ಕೆ ನಾನು ಹೇಳ್ತಾ ಇದೀನಿ, ಆಯುರ್ವೇದ ಕಾಲೇಜ್ಗಳು PPP ಮಾಡಲ್ ಆಗಿದಾವೆ, ಕೆಲವೊಂದು ಇಂಜಿನಿಯರಿಂಗ್ ಕಾಲೇಜ್ PPP ಮಾಡಲ್ ಆಗಿದಾವೆ. ಯಾವ್ದು ಅನುಕೂಲ ಬಡ ಮಕ್ಕಳು ಸಿಗ್ತಾ ಇಲ್ಲ. ಸೊ ಅದಕ್ಕೆ ನಾನು ಹೇಳ್ತಾ ಇದೀನಿ, ನಿಮ್ಗೆ ಎಷ್ಟೋ ವಿಸ್ತೀರ್ಣದಲ್ಲಿ ನಮ್ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ಟ್ರಾಮಾ ಸೆಂಟರ್ ಆಗಿದೆ, ಹೆರಿಗೆ ಸೆಂಟರ್ ಆಗಿದೆ, ಎಲ್ಲ ಆಗಿದೆ. ನಮ್ಮಲ್ಲಿ ಏನ್ ಕಡಿಮೆ ಇದೆ ಅಂತ ನಮ್ಮಲ್ಲಿ PPP ಮಾಡಲ್ ಇದು ಮಾಡ್ತಾ ಇದ್ದೀರಾ? ನಾ ಕಾಂಗ್ರೆಸ್ ಸರ್ಕಾರ ಕೇಳಕ್ ಬಯಸ್ತೀನಿ, ನಿಮಗೆ ದುಡ್ಡು ಇಲ್ಲ ಅಂದ್ರೆ ದಯವಿಟ್ಟು 5 ಗ್ಯಾರಂಟಿಯನ್ನು ಅನೌನ್ಸ್ ಮಾಡಿದೀರಾ, ಕ್ಯಾನ್ಸಲ್ ಮಾಡಿ. 5 ಗ್ಯಾರಂಟಿ ಯಾರಿಗೂ ಬೇಕಾಗಿಲ್ಲ. ನಿಮ್ಮ ಗ್ಯಾರಂಟಿ, ನಿಮ್ ಗ್ಯಾರಂಟಿಗೋಸ್ಕರ ನೀವು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತಪ್ಪಿಸ್ತಾ ಇದ್ದೀರಾ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ. ಬಿಟ್ಬಿಡಿ, ಗ್ಯಾರಂಟಿ ಯಾರಿಗೂ ಬೇಕಾಗಿಲ್ಲ. ಅದ್ರ ಬದಲು ನಮ್ಮ ಜಿಲ್ಲೆಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ದಯವಿಟ್ಟು ತಗೊಂಬನ್ನಿ. ಇದೇ ಒಂದು ನಮ್ಮ ಬೇಡಿಕೆ. ಧನ್ಯವಾದಗಳು. ಮಾಡಿದ್ದಾರೆ. ಇಲ್ಲಿನ ನಗರ ಶಾಸಕರು ಏನ್ ಜವಾಬ್ದಾರಿ ಇತ್ತು ಅದ್ರ ಬಗ್ಗೆ ತಾವ್ ಯಾಕೆ ಮಾತಾಡ್ತಾರೆ? ಹೇಳದ್ನಲ್ಲ, ಇದು ಹೊಂದಾಣಿಕೆ ಇದೆ ನಿಮ್ಮ ಹೇಳ್ತೀನಿ ನೋಡಿ. ಅವ್ರದ್ದು ಏನ್ ರೆಸ್ಪಾನ್ಸಿಬಿಲಿಟಿ ಇದೆ ನಗರದಲ್ಲಿ? ಅದು ಹೇಳ್ತೀನಿ ನೋಡಿ, ನಮ್ದು ಯಾರ ಜೊತೆನೂ ಹೊಂದಾಣಿಕೆ ಇಲ್ಲ. ಫಸ್ಟ್ ಪ್ರಶ್ನೆ ಕೇಳಿ. ಹೇಳಿ. ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ನಗರ ಶಾಸಕರು ಜವಾಬ್ದಾರಿ ಏನಿತ್ತು? ಅವ್ರದ್ದು ಇದೆ. ಎಲ್ಲಿ ಬರಾಗತ್ತೆ ಮೆಡಿಕಲ್ ಕಾಲೇಜ್? ನಗರದಲ್ಲಿ ಆಗ್ತಾ ಇದೆ ಅಥವಾ ಜಿಲ್ಲೆಯಲ್ಲಿ ಆಗ್ತಾ ಇದೆ? ನಗರದಲ್ಲಿ ಆಗ್ತಾ ಇದೆ. ಹೌದು, ಜವಾಬ್ದಾರಿ ಯಾರಿತ್ತು? ಇಲ್ಲಿ ಅದೇ ಹೇಳ್ತಾ ಇದ್ದೀನಿ ನಾನು. 8 ಮತಕ್ಷೇತ್ರದಲ್ಲಿ 8 ಶಾಸಕರು ಏನ್ ಮಾಡ್ತಾ ಇದ್ರು ನಾನು ಕೇಳಿದೆ. ಅದರಲ್ಲಿ ಸಚಿವರು ಇಬ್ಬರಿದ್ದಾರೆ, MB ಪಾಟೀಲ್ ಸಾಹೇಬ್ರು ಮತ್ತೆ ಶಿವಣ್ಣ ಪಾಟೀಲ್ ಸಾಹೇಬ್ರು. ಅವ್ರು ಸಚಿವರಿದ್ದಾರೆ, ಅವ್ರದ್ದು ಜವಾಬ್ದಾರಿ ಹೆಚ್ಚಾಗುತ್ತೆ ಇಲ್ಲಿ. ಅದ್ರ ಜೊತೆಗೆ ನಗರ ಶಾಸಕರು ಅಂತ ನಾನು ಹೆಸರು ಹೇಳಿದೀನಿ. ನಗರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇದಕ್ಕೆ ಮಧ್ಯಸ್ಥಿಕೆ ನೀವು ವಹಿಸಬೇಕು. ಎಲ್ಲ ನಾ ಮಂತ್ರಿಗಳು ಹೇಳ್ತಾ ಇದೀನಿ, ಎಲ್ಲಾ ಸಚಿವರಿಗೆ ಹೇಳ್ತಾ ಇದೀನಿ, ಪ್ಲಸ್ MP ನಮ್ಮ ಜಿಗ್ನಿಂಗ್ ಸಾಹೇಬ್ರಿಗೂ ಹೇಳ್ತಾ ಇದೀವಿ, ಅವ್ರಿಗೂ ಕೂಡ ನಾವು ಮನವಿ ಕೊಡ್ತೀವಿ. ಇಲ್ಲಿ ಯಾವುದೇ ಪಕ್ಷಾತೀತ ಬೇಕಾಗಿಲ್ಲ. ಇಲ್ಲಿ ಜನರಿಗೆ ಅನ್ಕೊಳ್ಳೋದು, ನೀವು ಎಲ್ಲ 8 ಕ್ಷೇತ್ರ ಏನು ಶಾಸಕರದಿರಲ್ಲ, ಎಲ್ಲ 8 ಶಾಸಕರು ಮನಸ್ಸು ಮಾಡಿದ್ರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗುತ್ತೆ. ಯತ್ನಾಳ್ ಸಾಹೇಬ್ರ ಕೇಳ್ತೀನಿ, ಸ್ವಲ್ಪ ಹಿಂದೂ ಮುಸಲ್ಮಾನ್ ಬಿಟ್ಟು ದಯವಿಟ್ಟು ಬಿಜಾಪುರ ಜಿಲ್ಲೆ ಅಥವಾ ಬಿಜಾಪುರ ನಗರದಲ್ಲಿ ಆಗುವಂತ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕಡೆ ಸ್ವಲ್ಪ ಗಮನ ಕೊಟ್ಟೆ ಆಗುತ್ತೆ ಸರ್. ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, ಆಗುತ್ತೆ. ಜನರ ಪರವಾಗಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಎಲ್ಲರಿಗೂ, ದಯವಿಟ್ಟು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತರುವುದರಲ್ಲಿ ತಾವೆಲ್ಲರೂ ದಯವಿಟ್ಟು ಮುಖ್ಯಮಂತ್ರಿಗೆ ಸ್ವಲ್ಪ ತಾವು ಮನವೊಲಿಸಬೇಕು. ನಾವು ಮುಖ್ಯಮಂತ್ರಿ ಸಾಹೇಬ್ರಿಗೂ ಭೇಟಿ ಆಗ್ತೀವಿ, ತಮಗೂ ಕೂಡ ನಾವು ಎಲ್ಲರನ್ನು ಕೂಡಿ ನಾವು ಇದಕ್ಕೆ ಮನವಿ ಕೊಡ್ತಾ ಇದೀವಿ. ಪರ್ಸನಲ್ ವಿಷಯಗೆ ಅಸೆಂಬ್ಲಿದಲ್ಲಿ ಚರ್ಚೆ ಮಾಡ್ತಾರೆ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಗ್ಗೆ ಯಾಕೆ ಮಾಡುದಿಲ್ಲ? ಒಂದು ಪ್ರಶ್ನೆ ಹುಟ್ಟಾಕಿದೆ. ಒಂದು ಯಾವತ್ತೂ ಅವ್ರ ವೈಯಕ್ತಿಕ, ಹೌದು, ಅವ್ರು ಯಾರಿಗೆ ಏನ್ ಹೇಳಿದ್ರು ಅವ್ರ ವಿರುದ್ಧ ಅಲ್ಲಿ ಸದನದಲ್ಲಿ ಅವರು ಅರ್ಧ ತಾಸಲ್ಲೇ ಮಾತಾಡ್ತಾರೆ. ಒಂದು ಮೆಡಿಕಲ್ ಕಾಲೇಜ್ ಬಗ್ಗೆ ಮಾತಾಡಬೇಕಾಗಿತ್ತು. ಹೌದು, ತಮ್ಮ ಪ್ರಶ್ನೆ ಬಹಳ ಒಳ್ಳೆ ಪ್ರಶ್ನೆ ಇದೆ. ಸಭೆ ನಡೆಯುವಾಗ, ವಿಧಾನಸಭೆಯಲ್ಲಿ ಅಸೆಂಬ್ಲಿ ನಡೆಯುವಾಗ ಎಲ್ಲಾ ಶಾಸಕರು ಮಾತಾಡ್ತಾರೆ, ಬೇರೆ ಬೇರೆ ವಿಷಯ ಮಾತಾಡ್ತಾರೆ. ಮತ್ತೆ ಪರ್ಸನಲ್ ಅಟ್ಯಾಕ್ಸ್ ಕೂಡ ಆಗಿದಾವೆ ಇವಾಗ ರೀಸೆಂಟ್ ಆಗಿ. ಪರ್ಸನಲ್ ಅಟ್ಯಾಕ್ಸ್ ಯಾಕೆ ಅಸೆಂಬ್ಲಿಯಲ್ಲಿ ನೀವು ಡಿಸ್ಕಸ್ ಮಾಡ್ತೀರಾ? ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಗ್ಗೆ ಡಿಸ್ಕಸ್ ಮಾಡಿ. ಯತ್ನಾಳ್ ಸಾಹೇಬ್ರಿಗೂ ಕೇಳ್ತೀನಿ, ನಾನು MB ಪಾಟೀಲ್ ಸಾಹೇಬ್ರಿಗೂ ಕೇಳ್ತೀನಿ, ನಮ್ಮ ಶಿವಣ್ಣ ಪಾಟೀಲ್ ಸಾಹೇಬ್ರಿಗೆ ಕೇಳ್ತೀನಿ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಗ್ಗೆ ಡಿಸ್ಕಸ್ ಮಾಡಿ ಅಸೆಂಬ್ಲಿಯಲ್ಲಿ. ಪ್ರೆಸ್ ಮೀಟ್ ಕರೀರಿ, ಪ್ರೆಸ್ ನೋಡ್ಕೊಡಿ. ನೆನ್ನೆ ನಾನು ನೋಡ್ತಾ ಇದ್ದೆ, ನಾನು MB ಪಾಟೀಲ್ ಸಾಹೇಬ್ರು ಮತ್ತೆ ಶಿವಣ್ಣ ಪಾಟೀಲ್ ಸಾಹೇಬ್ರು ಟಾಕ್ ವಾರ್ ನಡೀತಾ ಇದೆ. ನೆನ್ನೆ ಇಲ್ಲಿ ಸ್ವಲ್ಪ ವಾಕ್ಸಮರ ನಡೀತಾ ಇದೆ. ದಯವಿಟ್ಟು ವಾಕ್ಸಮ ಬೇಡ, ಒಬ್ರಿಗೊಬ್ರು ಬ್ಲೇಮ್ ಮಾಡಕ್ ಹೋಗ್ಬೇಡಿ. ಎಲ್ಲಾರು ಕೂಡಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಯಾವ ತರ ನಾವು ಏನ್ ಮಾಡದೆ ತರಬಹುದು ಅಂತ ಹೇಳಿ ತಾವು ದಯವಿಟ್ಟು ಡಿಸ್ಕಸ್ ಮಾಡಿ, ಅಸೆಂಬ್ಲಿ ಡಿಸ್ಕಸ್ ಮಾಡಿ. ಮುಖ್ಯಮಂತ್ರಿ ಸಾಹೇಬರಿಗೆ ತಾವೆಲ್ಲರೂ ಕ್ಲೋಸ್ ಇದೀರಿ. ಸೊ ದಯವಿಟ್ಟು ಬಿಜಾಪುರ ಜಿಲ್ಲೆಗೆ ಅನ್ಯಾಯ ಮಾಡಕ್ ಕೊಡ್ಬೇಡಿ. ಏನಾದ್ರು ಇಲ್ಲಿ PPP ಮಾಡೋ ಮೆಡಿಕಲ್ ಕಾಲೇಜ್ ಬತ್ತಂದ್ರೆ ಇದ್ರ ಬ್ಲೇಮ್ ನೇರವಾಗಿ ನಮ್ಮ ಜಿಲ್ಲೆಯ ಶಾಸಕರ ಮೇಲೆ ಹೋಗುತ್ತೆ, ಅದರಲ್ಲಿ ಇದ್ದಂತ 2 ಸಚಿವರ ಮೇಲೆ ಹೋಗುತ್ತೆ. ದಯವಿಟ್ಟು ತಮ್ಮ ಮೇಲೆ ಬ್ಲೇಮ್ ಇಡ್ಕೋಬೇಡಿ. ದಯವಿಟ್ಟು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತರು ಅಂತೇಳಿ ತಾವು 100% ಫುಲ್ ಎಫರ್ಟ್ ಹಾಕಿ ನಮ್ ಕಡೆಯಿಂದ ಏನ್ ಸಹಾಯ ಬೇಕು ನಾವು ಸಹಾಯ ಮಾಡ್ತೀವಿ ಸಾಮಾನ್ಯ ಪಕ್ಷ ವತಿಯಿಂದ. PPPದಲ್ಲಿ ಶಾಸಕರು ಒಂದು ಪ್ರಶ್ನೆ ಕೇಳಿದ್ರು, ಇದು ಶಾಸಕರನ್ನ ತೋಳಕ್ ಬರ್ತವ ಏನಂತ ಹೇಳಿ.
ನೀವು ಕೊಡ್ತೀನಿ ಅಂದ್ರೆ ನಾನು 500 ಕೋಟಿ ಕೊಟ್ಟು ನಾನೇ ತೋತೀನಿ ಅಂತ ಹೇಳಿ ಅದಕ್ಕಾಗಿ ಅವ್ರು ಏನ್ ಮಾತಾಡೋದು 100% ನೋಡಿ, ಇಲ್ಲಿ PPP ಮಾಡೆಲ್ ತಾನಾಗೆ ಬಂದಿರಲ್ಲ. ಆಲ್ರೆಡಿ ಬಿಜಾಪುರದಲ್ಲಿ ಆಲ್ರೆಡಿ ಈಗ 2 ಮೆಡಿಕಲ್ ಕಾಲೇಜ್ ಇದಾವೆ, ಬಟ್ ಪ್ರೈವೇಟ್ ಇದಾವೆ. ಹೆಸರು ಕೂಡ ಹೇಳ್ತೀನಿ, BID ಮೆಡಿಕಲ್ ಕಾಲೇಜ್, ಆಲ್ ಅಮೀನ್ ಮೆಡಿಕಲ್ ಕಾಲೇಜ್. ಇಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ MB ಪಾಟೀಲ್ ಸಾಹೇಬ್ರು ಇದ್ದಾರೆ. ಅವ್ರು ಮನಸ್ಸು ಮಾಡಿದ್ರೆ ಇಲ್ಲಿ PPP ಮಾಡಿ ಕ್ಯಾನ್ಸಲ್ ಮಾಡಿ ಗೌರ್ಮೆಂಟ್ ಕಾಲೇಜ್ ಆರಾಮ್ ಬರುತ್ತೆ. ಬಟ್ ಅವ್ರು BID ಮೆಡಿಕಲ್ ಕಾಲೇಜ್ ಏನಾದ್ರು ಎಫೆಕ್ಟ್ ಆಗುತ್ತೆ, ಅದರಿಂದ ಇಲ್ಲಿ ಏನೇ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತರಬಾರ್ದು ಅಂತ ಏನಾದ್ರು ಅವ್ರ ಉದ್ದೇಶ ಇದೇನೋ ಅವ್ರಿಗೆ ನಾವು ಕೇಳ್ಬೇಕಷ್ಟೇ. ನೀವು ಮೀಡಿಯಾದವ್ರು ಕೇಳ್ಬೇಕು, ನಮ್ಮ ಜಿಲ್ಲೆಯಲ್ಲಿ ಇರುವಂತ ಎಲ್ಲಾ ಮೀಡಿಯಾಗಳು ತಾವು ಕೂಡ ಪ್ರಶ್ನೆ ಮಾಡ್ಬೇಕು, ಯಾಕೆ ಮೆಡಿಕಲ್ ಕಾಲೇಜ್ ತರ್ತಾ ಇಲ್ಲ ಸರ್ ನೀವು? ತಾವು ಮುಖ್ಯಮಂತ್ರಿಗೆ ಇಷ್ಟು ಕ್ಲೋಸ್ ಆಗಿ ತಾವು ಒಂದು ಪ್ರಭಾವಿ ಮಂತ್ರಿ ಆಗಿ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತರಕ್ ಆಗ್ಲಿಲ್ಲ ಅಂತಂದ್ರೆ ಇದು ನಾಚಿಕೆಗೇಡಿನ ಸಂಗತಿ. ಎಲ್ಲಾ ಜಿಲ್ಲೆಗಳಲ್ಲಿ ಬರ್ತಾ ಇದೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್. ಇತ್ತೀಚೆಗೆ ಬಜೆಟ್ ನಲ್ಲಿ ಕನಕಪುರ ಮೆಡಿಕಲ್ ಕಾಲೇಜ್, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅನೌನ್ಸ್ ಮಾಡಿದ್ರು. ಯಾಕೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕನಕಪುರದಲ್ಲಿ ಆಯ್ತು ಹೇಳಿ ನೋಡೋಣ? ಯಾಕಂದ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಅಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತಂದ್ರು. ತಾವೇನ್ ತಂದ್ರಿ ಬಿಜಾಪುರ್ಗೆ? ತಾವ್ ಮಂತ್ರಿಯಾಗಿ ಏನ್ ತಂದ್ರಿ? ಏನು ತರ್ತಾ ಇಲ್ಲ. ತಾವು ಪ್ರತಿಯೊಂದಕ್ಕೂ ಹೋರಾಟ ಮಾಡೋದು ನಡ್ತಾ ಇದೆ. ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗೋಸ್ಕರ ಹೋರಾಟ ಮಾಡೋದು ನಡ್ತಾ ಇದೆ. ಈ ಇಡೀ ಬಿಜಾಪುರ ಜನತೆ ನಮ್ ಜೊತೆ ನಿಂತಿದ್ದಾರೆ. ಎಲ್ರು ಕೂಡ ಗೌರ್ಮೆಂಟ್ ಮೆಡಿಕಲ್ ಕಾಲೇಜೇ ಬೇಕು ಅಂತೇಳಿ ಎಲ್ಲರೂ ಒಂದು ಕೂಗಿದೆ. ದಯವಿಟ್ಟು PPP ಮಾಡೋಲ್ ಬೇಡ. ಪಿಪಿಪಿ ಆದ್ರೆ ಪಿಪಿಪಿನೇ ಆದ ಬಂದು ಅವಾಗ ನಿಮ್ ನಡುವೆ ಏನಿರುತ್ತೆ ನೋಡ್ರಿ, ನಾವು ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇದೀವಿ. ಎಲ್ಲಾ ಶಾಸಕರಿಗೆ ನಾವು ಇಲ್ಲಿ ಮನವಿ ಕೊಡ್ತೀವಿ. ಇದು ಅಲ್ಲದೆ ಆಮ್ ಆದ್ಮಿ ಪಕ್ಷ ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿ ಅವರಿಗೆ ಡೈರೆಕ್ಟ್ ಆಗಿ ಮನವಿ ಕೊಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊಂತ ನಾವು ಪ್ರಯತ್ನ ಮಾಡ್ತಾ ಇದೀವಿ. ನೋಡ್ರಿ, ಆಮ್ ಆದ್ಮಿ ಪಾರ್ಟಿ ಯಾವತ್ತು ಜನಪರವಾಗಿ ಹೋರಾಟ ಮಾಡಿದೆ. ಕಾಂಗ್ರೆಸ್ BJP ಹೋರಾಟ ಮಾಡಲ್ಲ. ಇದಕ್ಕೋಸ್ಕರ ಬನ್ನಿ, ಹೋರಾಟ ಮಾಡಿ ಬನ್ನಿ, ನಿಮ್ ಜೊತೆ ನಾವು ಕೊಡ್ತೀವಿ ಹೋರಾಟಕ್ಕೆ. ಯಾಕೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದೀರ ನೀವು? ಇಲ್ಲಿ ಬನ್ನಿ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಿಜಾಪುರಕ್ಕೆ ಬೇಕು, ಬನ್ನಿ ಹೋರಾಟ ಮಾಡೋಣ. ನಾವು ಕೂಡ ನಿಮ್ ಜೊತೆ ಬರ್ತೀವಿ. ಬೆಂಗಳೂರಿಗೆ ಹೋಗೋಣ, ಬನ್ನಿ, ಇದು ಮುಖ್ಯಮಂತ್ರಿಗಳು ಭೇಟಿ ಆಗೋಣ. ಇಲ್ಲಿ BJP ಕಾಂಗ್ರೆಸ್ ಇದು ಬೇಕಾದ್ರೆ ಪ್ರತಿಭಟನೆ ಮಾಡ್ತಾನೆ ಇಲ್ಲ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕಾದ್ರೆ ಪ್ರತಿಭಟನೆ ಮಾಡ್ತಾ ಇಲ್ಲ, ಮಾಡೋದು ಇಲ್ಲ. ಯಾಕಂದ್ರೆ ಇಲ್ಲಿ ಏನಂತಾರೆ, BJP ಮತ್ತು ಕಾಂಗ್ರೆಸ್ ಒಂದೇ ನಾಣ್ಯದ 2 ಮುಖಗಳಿದ್ದಂಗೆ ಕೆಲಸ ಮಾಡ್ತಿರ್ತಾವೆ ಯಾವತ್ತು. ಸೊ ಹೀಗಾಗಿ ಅವರಿಲ್ಲಿ ಜನಪರ ಹೋರಾಟ ಎಂದೂ ಮಾಡಿಲ್ಲ, ಮಾಡೋದು ಇಲ್ಲ. ನಾವು ಆಮ್ ಆದ್ಮಿ ಪಾರ್ಟಿ ಯಾವತ್ತು ಜನಪರ ಹೋರಾಟ ಮಾಡ್ತೀವಿ. ಜನರಿಗೋಸ್ಕರ ನಾವು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕು ಅಂತ ಹೋರಾಟ ಮಾಡ್ತಾ ಇದೀವಿ. बोगे सोलापुर, आम आदमी पार्टी बीजापुर जिलाध्यक्ष। आप जानते हैं आम आदमी पार्टी की तरफ से PPP मॉडल के मेडिकल कॉलेज के अगेंस्ट में आज बीजापुर जिले आम आदमी पार्टी की तरफ से आज अगेंस्ट में क्या है प्रोटेस्ट किया जा रहा है। DC साहब को मेमोरेंडम दिया गया है कि PPP मॉडल क्या है बोले तो मेडिकल कॉलेज क्या है बोले तो ये प्राइवेटाइजेशन होता है, यानी कि प्राइवेट सेक्टर यानी कि अंबानी अडानी या कोई भी प्राइवेट सेक्टर वाला ले सकता है। इससे आने वाले दिनों में क्या है मेडिकल कॉलेज को है गवर्नमेंट के सीट कम मिलेंगे और ये फीस भी क्या है प्राइवेट वाले जो फाइनल करते हैं वो फीस फाइनल हो जाती है। इसलिए मैं बीजापुर के जितने भी हिंदू मुस्लिम हो या कौन से भी पार्टी वाले हो, मैं सब लोगों को रिक्वेस्ट करना चाहता हूँ कि PPP मॉडल को अगेंस्ट जाकर ये रोड पर उतर के आइए। आज ही हम आवाज़ नहीं उठाएंगे तो अगर बजट के अंदर सैंक्शन हो चुका ऑलरेडी उसको कैंसिल करने के लिए हमारा अगर अगस्त में हम प्रोटेस्ट करेंगे तो कैंसिल 100% होगा। अगर हम ऐसे ही साइलेंट बैठेंगे तो ये 99 ईयर्स कम्प्लीट इसी PPP मॉडल ऐसे ही रहेगा। बाद में हम पछताने से अच्छा है कि अभी इसके खिलाफ आवाज उठाएंगे तो 100% क्या है आने वाले हमारे जनरेशन को, अब तो हमारा एजुकेशन हो गया है, जो आने वाले स्टूडेंट्स हैं गरीब लोग होते हैं SC ST OBC, वो गरीब लोग कहाँ से दूसरे स्टेट को जाना पड़ता है, दूसरे कंट्रीज को जाना पड़ता है। अगर उनके पास एबिलिटी है मगर उनके पास पैसा नहीं होता है। हमारे बीजापुर में सिटी के अंदर डिस्ट्रिक्ट के अंदर इतने टैलेंटेड स्टूडेंट्स हैं मगर वो पैसा फाइनेंशियली स्ट्रांग नहीं होने की वजह से क्या है दूसरे कैटेगरी आएंगे, दूसरे इंस्टीट्यूट को दूसरे डिपार्टमेंट को प्रीफर करें। मेडिकल लाइन के अंदर बहुत से हमारे टैलेंट है मगर वो पैसा नहीं होने की वजह से क्या है दूसरे फील्ड में जा रहे हैं। इसलिए मैं सभी मेरे हिंदू मुसलमान भाइयों से मैं रिक्वेस्ट करना चाहता हूँ कि आप PPP मॉडल के अगेंस्ट में आकर रोड पर उतरिए, अगेंस्ट DC साहब को मेमोरेंडम दीजिए। अगर टाइम मिला तो CM साहब से, MB पाटिल साहब से, शिवानंद पाटिल जितने भी MLA हैं, बीजापुर सिटी MLA को भी पूरे ऑटो कॉन्स्टिट्यूंसी के MLA का फर्ज बनता है उनको जाको मिले। अगर हम आवाज नहीं उठाएंगे तो 100% ये PPP मॉडल बन की रहेगी कॉलेज। और बाजू में आप बागलकोट को जाइए, उधर क्या है मेडिकल कॉलेज गवर्नमेंट की हो रही है। अब इधर बीजापुर पास में होने के बाद क्या है हमारे बीजापुर में क्या हो रहा है आप ही बताइए। बीजापुर के अंदर जस्ट कुछ भी नहीं हो रहा है, जस्ट नाम को हम वोट डाल रहे हैं, वोट डालने का कुछ भी बेनिफिट नहीं मिल रहा है। एक बहुत बड़ा अच्छा मौका है कांग्रेस गवर्नमेंट के अंदर PPP मॉडल का करने का प्लान करें मगर चेंज कर सकते हैं। हमारे पास संविधान के अंदर रूल है मगर चेंज कर सकते हैं, जो गवर्नमेंट करने का अवसर में आवाज उठा सकते हैं। इसलिए मैं सभी बीजापुर के लोगों से मैं रिक्वेस्ट करना चाहता हूँ कि इसके बारे में आवाज उठाइए। इतना बोल के मैं अभी अपनी बात खत्म करता हूँ। आमिर सोहेल पटेल।
आम आदमी 60%। जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।